ಈ ಕನ್ಯಾದಾನದ ಫಲ ಅಷ್ಟಿಷ್ಟಲ್ಲ. ಇದರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಎಲ್ಲರೂ. ನಿಮಗೆ ಹೆಣ್ಣು ಮಕ್ಕಳಿಲ್ಲ ಅಂದರೆ, ಎಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಿರುತ್ತೆ ಅಂತಹ ಮನೆಗೆ ನಿಮ್ಮನ್ನು ಕರೀದಿದ್ರೂ ಸಹಿತ ನಿಮ್ಮ ಯಥಾಶಕ್ತಿ ಏನೋ ಒಂದಿಷ್ಟು ಹೂವು ಹಣ್ಣು ಹಂಪಲು ತೆಗೆದುಕೊಂಡೋಗಿ, ಕನಿಷ್ಠ ಪಕ್ಷ 2 ವಿಳೆದೆಲೆ ಅಡಿಕೆ ಆದರೂ ತೆಗೆದುಕೊಂಡು ಹೋಗಿ ಆ ಕನ್ಯಾದಾನ ಸಮಯದಲ್ಲಿ ನೀವೊಂದಿಷ್ಟು ಹಾಲಾಕಿ ಪ್ರಾರ್ಥನೆ ಮಾಡಿ ಬರಬೇಕಂತ. ಕನ್ಯಾದಾನ ಮಾಡದಿದ್ದ ವ್ಯಕ್ತಿಗೆ ವೈಕುಂಠದಲ್ಲಾಗಲಿ ಕೈಲಾಸದಲ್ಲಾಗಲಿ ನಮ್ಮ ದೇಹವನ್ನು, ಅಂದರೆ ಈ ದೇಹವನ್ನು ತ್ಯಜಿಸಿದ ಆತ್ಮಕ್ಕೆ ಮುಕ್ತಿ ಸಿಗೋದಿಲ್ವಂತ. ದೇಹವನ್ನು ತ್ಯಜಿಸಿದ ಆತ್ಮಕ್ಕೆ ಮುಕ್ತಿ ಸಿಗಬೇಕಾದ್ರೆ ಜೀವನದಲ್ಲಿ ಒಮ್ಮೆಯಾದರೂ ಕನ್ಯಾದಾನ ಮಾಡಿದ ಫಲವನ್ನು ತಗೋಬೇಕು. ಆ ಒಮ್ಮೆಯಾದರೂ ಕನ್ಯಾದಾನದ ಫಲವನ್ನು ಯಾವ ಒಬ್ಬ ವ್ಯಕ್ತಿ ತೆಗೆದುಕೊಂಡಿರ್ತಾನೋ ಆ ವ್ಯಕ್ತಿಗೆ ವೈಕುಂಠ ಮಾರ್ಗ, ಶ್ರೀಮನ್ನಾರಾಯಣನ ಪಾದದಲ್ಲಿ ಮುಕ್ತಿ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಅದಕ್ಕೋಸ್ಕರ ಕನ್ಯಾದಾನ ಅಂತಕ್ಕಂಥದ್ದು ಬಹಳ ವಿಶೇಷ. ಯಾರೊಬ್ಬರ ಮನೆಗೆ ಹೆಣ್ಣು ಮಗು ಹುಟ್ಟಿದ್ಲು ಅಂದ ತಕ್ಷಣ ತಂದೆ ತಾಯಿ ಕಣ್ಣೀರು ಹಾಕಬಾರ್ದು. ಯಾಕೆಂದರೆ ಕನ್ಯಾದಾನ ಮಾಡಲಿಕ್ಕೆ ನಿಮ್ಮ ಮನೆಗೆ ಒಂದು ಹೆಣ್ಣು ಹುಟ್ಟಿದ್ರೇ ಆ ಕನ್ಯಾದಾನ ಮಾಡಿರ್ತಕ್ಕಂತಹ ಸಂಪೂರ್ಣವಾದಂಥ ಫಲ ಸಿಗ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಮನೆಗೆ, ಯಾವ ಮನೆಗೆ ಹೆಣ್ಣಿರುತ್ತೋ ಆ ಮನೆ ನಂದಗೋಕುಲವಾಗಿರುತ್ತೆ. ಆ ಮನೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಸಮೃದ್ಧಿತನವನ್ನು ಮನೆ ನಂದಗೋಕುಲವನ್ನಾಗಿ ಮಾಡಬೇಕಾದ್ರೆ ಮನೆಗೊಂದು ಹೆಣ್ಣು ಮಗು ಬೇಕೇ ಬೇಕು. ಆ ಹೆಣ್ಣಿಗೆ ಮೊದಲಿಂದ ಆದ್ಯತೆ ಇದೆ, ಇವತ್ತಿಗೂ ಆದ್ಯತೆ ಇದೆ. ಅದಕ್ಕೋಸ್ಕರನೇ ಕನ್ಯಾದಾನದ ಈ ಒಂದು ಕ್ಷಣವನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಳಿ. ಅಂಬಾ ಮಹಾಲಕ್ಷ್ಮಿ ನಿಗಮಗೋಚರಿ ಮಾಹೇಶ್ವರಿ ಅಸುರರ ಮರ್ಧಿನಿ ತಾಪನಿವಾರಿಣಿ ನಿಗಮಗೋಚರಿ ಮಹೇಶ್ವರಿ ಅನುದಿನ ಪೂಜಿತ ಸಕಲ ಗುಣಕರಿ ಅನುದಿನ ಪೂಜಿತ ಸಕಲ ಗುಣಕರಿ ಸಿಂಹವಾಹಿನಿ ನಿಮಿಷಾಂಬದೇವಿ ಸಿಂಹವಾಹಿನಿ ರಾಜೇಶ್ವರಿ